ಯೋಗ ಯಾಕಂದ್ರೆ ಅದೊಂದು ಯಾವುದೇ ತರದ ಒಂದು ಔಷಧಿ ಇಲ್ಲದಂತ ಒಂದು ಪ್ರಕ್ರಿಯೆ ಆಗಿದೆ ಮತ್ತು ಜೀವನದಲ್ಲಿ ಅತಿ ಮುಖ್ಯವಾದಂತಹದ್ದಾಗಿದೆ. ಇದನ್ನ ಪ್ರತಿಯೊಬ್ಬರು ಯೋಗ ಮಾಡೋದ್ರಿಂದ ಒಂದು ಉತ್ತಮ ಆರೋಗ್ಯವನ್ನು ಗಳಿಸಬಹುದಾಗಿದೆ. ಹಾಗಾಗಿ ಇವತ್ತಿನ ಒಂದು ಒತ್ತಡದ ಬದುಕಿಗೆ ಇದು ಬಹಳ ಮುಖ್ಯವಾಗಿದೆ ಮತ್ತು ಒಂದು ಔಷಧಿ ತರ ಆಗಿದೆ. ಈ ದಿನ ಭಾಗವಹಿಸಿದ ತಮ್ಮೆಲ್ಲರಿಗೂ ನಾನು ತುಂಬಾ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ನ್ಯಾಯಾಧೀಶರೇ, ಈ ದಿನ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಹೊಸಕೋಟೆ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ನ್ಯಾಯಾಲಯದ ಆವರಣದಲ್ಲಿ ಈ ದಿನ ಈ ಒಂದು ದಿನಾಚರಣೆ ಅಂಗವಾಗಿ ವಕೀಲರು, ನ್ಯಾಯಾಲಯದ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಆದಿಯಾಗಿ ಮನೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ದಿನ ತುಂಬಾ ಸುಂದರವಾಗಿ ಮೂಡಿ ಬಂತು. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಯೋಗ ಭಾಸ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದು ತುಂಬಾ ಚೆನ್ನಾಗಿ ಇವತ್ತು ನಮ್ಗೆ ಯೋಗನ ನಡೆಸ್ಕೊಟ್ಟಲ್ದೆ ತುಂಬಾ ಸುಲಭ ಮಾರ್ಗದಲ್ಲಿ ಯಾವ ರೀತಿ ನಾವು ಯೋಗನ ಮಾಡ್ಬೋದು ಅಂತೇಳಿ ಮತ್ತೆ ಅದರಿಂದ ಯಾವ ರೀತಿಯಾದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ವಕೀಲ ಸಂಘ ವತಿಯಿಂದ ನ್ಯಾಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2025 ಇದರ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತೇಳಿ ಈ ವರ್ಷದ ಯೋಗ ಘೋಷವಾಕ್ಯ ಆಗಿದೆ. ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಯೋಗ ಯುಕ್ತ ರೋಗ ಮುಕ್ತ.
ನಾವು ಪ್ರತಿ ದಿನ ಜೀವನದಲ್ಲಿ ಯೋಗವನ್ನ ಅಭ್ಯಾಸ ಮಾಡೋದು ರೂಢಿಸ್ಕೊಂಡ್ರೆ ರೋಗದಿಂದ ಮುಕ್ತರಾಗ್ಬೋದು ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದ.